ಅಂದ್ರೆ ಏನು? ರ್ಯಾಪ್ ಅನ್ನೋದು ಒಂದು ಮ್ಯೂಸಿಕ್ ಸ್ಟೈಲ್, ಅದು ಒಂದು ಕಲ್ಚರ್. ಈ ಮ್ಯೂಸಿಕ್ ಸ್ಟೈಲ್ ಅಲ್ಲಿ ರಿದಮಿಕ್ ಮತ್ತೆ ರೈಮಿಂಗ್ ಸ್ಪೀಚ್ ಇರುತ್ತೆ. ಈ ಮ್ಯೂಸಿಕ್ ಸ್ಟೈಲ್ ಅಲ್ಲಿ ಸಾಂಗ್ಸ್ ನ ಹಾಡೋದಿಲ್ಲ, ರಾದರ್ ದೆನ್ ಸಿಂಗಿಂಗ್ ಸಾಂಗ್ಸ್ ನ ಹೇಳ್ತಾರೆ. ನಾವು ಹೇಗ್ ಮಾತಾಡ್ತೀವಿ ಆತರ ಮಾತಾಡ್ತಾರೆ, ಇಲ್ಲಾಂದ್ರೆ ಚಾಂಟ್ ಮಾಡ್ತಾರೆ. ರ್ಯಾಪ್ ಅನ್ನೋದು ಹಿಪ್ ಹಾಪ್ ಕಲ್ಚರ್ ಅಲ್ಲಿ ಒಂದು ಕೋರ್ ಎಲಿಮೆಂಟ್. ಈ ಮ್ಯೂಸಿಕ್ ಸ್ಟೈಲ್ ಅಲ್ಲಿ ರೈಮಿಂಗ್ ಇರುತ್ತೆ, ಲಿರಿಸಿಸಮ್ ಇರುತ್ತೆ, ವರ್ಡ್ ಪ್ಲೇ ಇರುತ್ತೆ, ಮತ್ತೆ ಸ್ಟೋರಿ ಟೆಲ್ಲಿಂಗ್ ಇರುತ್ತೆ. ರ್ಯಾಪ್ ಒರಿಜಿನ್ ಬಂದು ಆಫ್ರಿಕನ್ ಮತ್ತೆ ಅಮೆರಿಕನ್ ಕಮ್ಯುನಿಟೀಸ್ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಬ್ರೋನೋಕ್ಸ್ ಅನ್ನೋ ವಿಲೇಜ್ ಅಲ್ಲಿ, ನ್ಯೂಯಾರ್ಕ್ ಸಿಟಿ. 1970 ಅಲ್ಲಿ ಈ ರ್ಯಾಪ್ ಕಲ್ಚರ್ ಇನ್ಫ್ಲೂಯೆನ್ಸ್ ಬಂದು ಆಫ್ರಿಕನ್ ಓರಲ್ ಟ್ರೆಡಿಷನ್ ಇಂದ ಸ್ಟಾರ್ಟ್ ಆಗಿದ್ದು. ಹಿಪ್ ಹಾಪ್ ಸೀನ್ ಅಲ್ಲಿ ಫೇಮಸ್ ಆರ್ಟಿಸ್ಟ್ ಗಳು ಬಂದು ಟೂಪಾಕ್, ನಟೋರಿಯಸ್ B.I.G, NWA ಇವ್ರನ್ನೆಲ್ಲ ಓಲ್ಡ್ ಸ್ಕೂಲ್ ಹಿಪ್ ಹಾಪರ್ಸ್ ಅಂತ ಕರೀತಾರೆ. ಅಂಡ್ ಮಾಡರ್ನ್ ಎರಾ ಹಿಪ್ ಹಾಪರ್ಸ್ ಬಂದು ಎಮಿನಮ್, ಕೆಂಡ್ರಿಕ್ ಲೆಮಾರ್, ಡ್ರೇಕ್ ಇವ್ರನ್ನ ಮಾಡರ್ನ್ ಎರಾ ಹಿಪ್ ಹಾಪರ್ಸ್ ಅಂತ ಕರೀತಾರೆ. ಹಿಪ್ ಹಾಪ್ ಎಕ್ಸಿಸ್ಟ್ ಮಾಡೋದಕ್ಕಿಂತ ಮುಂಚೆ ವೆಸ್ಟ್ ಆಫ್ರಿಕನ್ಸ್ ಬಂದು ಒಂದು ಟ್ರೆಡಿಷನ್ ನ ಫಾಲೋ ಮಾಡ್ತಾ ಇದ್ರು, ಅದು ಫ್ಲೋಕ್ ಟ್ರೆಡಿಷನ್. ಅದ್ರಲ್ಲಿ ಈ ರ್ಯಾಪ್ ತರನೇ ಅವರು ಚಾಂಟ್ ಮಾಡ್ತಾ ಇದ್ರು. ಅಂಡ್ ಅವ್ರ ಸ್ಟೋರಿಗಳು ಕೂಡ ಅವರು ರಿದಮಿಕ್ ವೇ ಅಲ್ಲಿ ಚಾಂಟ್ ಮಾಡ್ತಾ ಇದ್ರು. ಒಂದು ಡ್ರಮ್ ಬಡಿಯೋ ಮೂಲಕ, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಸ್ಪೇರ್ ಎಕ್ವಿಪ್ಮೆಂಟ್ಸ್ ಇರ್ತಾ ಇತ್ತು, ಅವುಗಳನ್ನ ಯೂಸ್ ಮಾಡ್ಕೊಂಡು ಅವ್ರ ಸ್ಟೋರೀಸ್ ನ ರಿದಮಿಕ್ ವೇ ಅಲ್ಲಿ ಡೆಲಿವರ್ ಮಾಡ್ತಾ ಇದ್ರು. ಬ್ಲೂ ರೂಟೆಡ್ ಇದು ಒಂದು ವರ್ಕ್ ಸಾಂಗ್, ಮತ್ತೆ ಸ್ಪಿರಿಚುವಲ್ ಆಫ್ ಸ್ಲೇವರಿ, ಈ ಎರಡು ಸಾಂಗ್ ನ ಬ್ಲಾಕ್ ಅಮೆರಿಕನ್ಸ್ ಪ್ಲೇ ಮಾಡ್ತಾ ಇದ್ರು. ಆ ಟೈಮಲ್ಲಿ ಬ್ಲಾಕ್ ಅಮೆರಿಕನ್ಸ್ ಮೇಲೆ ಸಾಕಷ್ಟು ಅತ್ಯಾಚಾರ ಆಗ್ತಾ ಇತ್ತು. ಅವ್ರ ಮೇಲೆ ಆಗ್ತಾ ಇದ್ದ ಅತ್ಯಾಚಾರನ ಈ ಎರಡು ಸಾಂಗ್ ಮೂಲಕ ಹೊರಗೆ ಹಾಕಿದ್ದಾರೆ. ಇದನ್ನ ಎಮಾನ್ಸಿಪೇಷನ್ ಪ್ರೊಕ್ಲಮೇಷನ್ ಅಂತಾರೆ. ಈ ತರ ಪ್ರೀಚಿಂಗ್ ಬಂದು ಆಫ್ರಿಕನ್ ಅಮೆರಿಕನ್ಸ್ ಗೆ ತುಂಬಾ ಯೂನಿಕ್ ಆಗಿತ್ತು. ಇದನ್ನ ಬ್ಲಾಕ್ ಸೆರೆಮನಿಕ್ ಟ್ರೆಡಿಷನ್ ಅಂತ ಕರೀತಾರೆ. ಈ ಟ್ರೆಡಿಷನ್ ಬಂದು ಸಾಕಷ್ಟು ಸಿಂಗರ್ಸ್ ನ ಮತ್ತೆ ಮ್ಯೂಸಿಷಿಯನ್ಸ್ ನ ಇನ್ಫ್ಲುಯೆನ್ಸ್ ಮಾಡಿತ್ತು. ಸಚ್ ಆಸ್ 1940 ಆಫ್ರಿಕನ್ ಅಮೆರಿಕನ್ ಗಾಸ್ಪಲ್ ಗ್ರೂಪ್ ಬ್ಲೂ ಜಾಸ್. ಈ ಟೈಮ್ ಅಲ್ಲಿ ಜುಬಿಲರಿಸ್ ಮತ್ತೆ ಸಾಕಷ್ಟು ಅಮೆರಿಕನ್ ಆಫ್ರಿಕನ್ ಸಿಂಗಿಂಗ್ ಗ್ರೂಪ್ಸ್ ಬಂದು ರ್ಯಾಪ್ ಕಲ್ಚರ್ ಗೆ ಒಂದು ಎಕ್ಸಾಂಪಲ್ ಆಗಿರ್ತಾರೆ. ರ್ಯಾಪ್ ಕಲ್ಚರ್ ಡಡೆವಲಪ್ಮೆಂಟ್ ಗೆ ಅಥವಾ ಅದ್ರದ್ದು ಒರಿಜಿನ್ ಗೆ ಒಂದು ಬೇಸ್ಮೆಂಟ್. ನೌ ವಾಟ್ ಇಸ್ ದಿಸ್ ಓಲ್ಡ್ ಸ್ಕೂಲ್ ಹಿಪ್ ಹಾಪ್? ಓಲ್ಡ್ ಸ್ಕೂಲ್ ಹಿಪ್ ಹಾಪ್ ಅಂದ್ರೆ ಏನು? 1970 ಮತ್ತೆ 80s ಅಲ್ಲಿ ಹಿಪ್ ಹಾಪ್ ಮ್ಯೂಸಿಕ್ ರೆಕಾರ್ಡಿಂಗ್ಸ್ ಆಗುತ್ತೆ. ಆ ಟೈಮ್ ಅಲ್ಲಿ ರೆಕಾರ್ಡ್ ಆದ ಮ್ಯೂಸಿಕ್ ಬಂದು ಓಲ್ಡ್ ಸ್ಕೂಲ್ ಹಿಪ್ ಹಾಪ್ ಅಂತಾರೆ. ಓಲ್ಡ್ ಸ್ಕೂಲ್ ಹಿಪ್ ಹಾಪ್ ಬಂದು 1979 ಇಂದ 84 ವರೆಗೂ ಇರುತ್ತೆ. ಈ ಟೈಮ್ ಅಲ್ಲಿ ರೆಕಾರ್ಡ್ ಆದ ಎಲ್ಲಾ ಮ್ಯೂಸಿಕ್ ಬಂದು ತುಂಬಾ ಸಿಂಪಲ್ ಆಗಿತ್ತು. ಅದರಲ್ಲಿ ಹೆವಿ ಟೆಕ್ನಿಕಲ್ ಟರ್ಮ್ಸ್ ಇದ್ದಿಲ್ಲ, ಅದರಲ್ಲಿ ಲಿರಿಕ್ಸ್ ಬಂದು ಹೆವಿ ಟೆಕ್ನಿಕಲ್ ಆಗಿದ್ದಿಲ್ಲ, ಒಂದು ಸಿಂಪಲ್ ರ್ಯಾಪ್ ಇರ್ತಾ ಇತ್ತು. ಇದರಲ್ಲಿ ಒಂದು ನೋಟೇಬಲ್ ಎಕ್ಸ್ಪೆಕ್ಟೇಷನ್ ಏನು ಅಂದ್ರೆ, ಮೆಲ ಇವರು ಒಬ್ರು ಅಮೆರಿಕನ್ ರ್ಯಾಪರ್ ಆಗಿರ್ತಾರೆ. ಈ ಟೈಮ್ ಅಲ್ಲಿ ಇವರು ಹಿಪ್ ಹಾಪ್ ಗೆ ಸೇರಿ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತಾರೆ. ಅವ್ರು ಯಾವಾಗ ಕೂಡ ಸೋಶಿಯೋ ಪೊಲಿಟಿಕಲ್ ಈ ತರ ಕಂಟೆಂಟ್ ಬಗ್ಗೆ ರ್ಯಾಪ್ ಮಾಡ್ತಾ ಇದ್ರು ಅಂಡ್ ವರ್ಡ್ ಪ್ಲೇ ಮಾಡ್ತಾ ಇದ್ರು. ಓಲ್ಡ್ ಸ್ಕೂಲ್ ಹಿಪ್ ಹಾಪ್ ಆದ್ಮೇಲೆ ಗೋಲ್ಡನ್ ಏಜ್ ಹಿಪ್ ಹಾಪ್ ಸ್ಟಾರ್ಟ್ ಆಗುತ್ತೆ. ಗೋಲ್ಡನ್ ಏಜ್ ಹಿಪ್ ಹಾಪ್ ಬಂದು 1980 ಇಂದ 1990 ವರೆಗೂ ಇರುತ್ತೆ. ಗೋಲ್ಡನ್ ಏಜ್ ಹಿಪ್ ಹಾಪ್ ಈ ಟೈಮ್ ಅಲ್ಲಿ ಹಿಪ್ ಹಾಪ್ ಲಿರಿಸಿಸಮ್ ಒಂದು ಡ್ರಾಸ್ಟಿಕಲಿ ಟ್ರಾನ್ಸ್ಫಾರ್ಮ್ ಆಗ್ಬಿಡುತ್ತೆ. ರೈಟರ್ ವಿಲಿಯಂ ಜಾನ್ಲಿ ಕೋಪ್ ಇವರು ಹೇಳ್ತಾರೆ, ಈ ಗೋಲ್ಡನ್ ಪೀರಿಯಡ್ ಅಲ್ಲಿ ಎಲ್ಲಾ ಹಿಪ್ ಹಾಪರ್ಸ್ ಬಂದು ಅವ್ರ ಆರ್ಟ್ ನ ಡ್ರಾಸ್ಟಿಕಲಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಂತಾರೆ. ಎಲ್ಲಾ ಮ್ಯೂಸಿಕ್ ರೈಟರ್ಸ್, ರೈಮರ್ಸ್ ಲೈಕ್ ಬಿಗ್ ಡ್ಯಾಡಿ ಕೇನ್, KRS-One ಅಂಡ್ ರಮಿಕ್ ಇವರೆಲ್ಲಾನು ಒಂದು ಕಾಂಪ್ಲೆಕ್ಸ್ ವರ್ಡ್ ಪ್ಲೇ ಮತ್ತೆ ಲಿರಿಕಲ್ ಕುಂಫುನ ಇನ್ವೆಂಟ್ ಮಾಡ್ತಾರೆ. ನಾವು ವಾಟ್ ಈಸ್ ಡಿಸ್ಟ್ರಾಕ್ಟ್? ಡಿಸ್ಟ್ರಾಕ್ಟ್ ಅಂದ್ರೆ ಏನು? ಅಥವಾ ಡಿಸ್ಟ್ರಾಕ್ಟ್ ಈ ಸಾಂಗ್ ಪ್ರೈಮರಿ ಪರ್ಪಸ್ ಬಂದು ಮುಂದೆ ಇರೋ ವ್ಯಕ್ತಿನ ಡಿಸ್ರೆಸ್ಪೆಕ್ಟ್ ಮಾಡೋದು ಅಥವಾ ಅವ್ರ ಮೇಲೆ ವರ್ಬಲಿ ಅಟ್ಯಾಕ್ ಮಾಡೋದು. ಇಡೀ ಜಗತ್ತಲ್ಲಿ ಫಸ್ಟ್ ಡಿಸ್ಟ್ರಾಕ್ಟ್ ಬಂದು ರಾಕ್ಸನ್ ಸ್ಟಂಟ್ ರಿಲೀಸ್ ಮಾಡಿದ್ದು. ಹಿಪ್ ಹಾಪ್ ಅಲ್ಲಿ ಫಸ್ಟ್ ಡಿಸ್ಟ್ರಾಕ್ಟ್ ಬಂದು ರಾಕ್ಸನ್ ರಿವೆಂಜ್. ಇವರು ಈ ಡಿಸ್ಟ್ರಾಕ್ಟ್ ನ 1984 ಅಲ್ಲಿ ರಿಲೀಸ್ ಮಾಡಿದ್ರು. ಆ ಟೈಮ್ ಅಲ್ಲಿ UTFO ಅಂತ ಒಂದು ಸಾಂಗ್ ಇರುತ್ತೆ. ಆ ಸಾಂಗ್ ಗೆ ರೆಸ್ಪಾನ್ಸ್ ಆಗಿ ರಾಕ್ಸನ್ಸ್ ರಿವೆಂಜ್ ಈ ಸಾಂಗ್ ಬಂದು ಹೊರಗೆ ಬಂದಿದ್ದು. UTFO ಅಂದ್ರೆ ಅನ್ಟಚಬಲ್ ಫೋರ್ಸ್ ಆರ್ಗನೈಸೇಷನ್. ಈ ಗ್ರೂಪ್ ಬಂದು ಅಮೆರಿಕನ್ ಹಿಪ್ ಹಾಪ್ ಗ್ರೂಪ್ ಆಗಿರುತ್ತೆ. ಈಗ ಹಿಪ್ ಹಾಪ್ ಅಲ್ಲಿ ಎರಡು ಮೇಜರ್ ಪಾರ್ಟ್ಸ್ ಇದೆ, ಅದೇನೆ ವೆಸ್ಟ್ ಕೋಸ್ಟ್ ಹಿಪ್ ಹಾಪ್ ಅಂಡ್ ಈಸ್ಟ್ ಕೋಸ್ಟ್ ಹಿಪ್ ಹಾಪ್. ಈಗ ವೆಸ್ಟ್ ಕೋಸ್ಟ್ ಹಿಪ್ ಹಾಪ್ ಅಂದ್ರೆ ಏನು? ವೆಸ್ಟ್ ಕೋಸ್ಟ್ ಹಿಪ್ ಹಾಪ್ ಅಂದ್ರೆ ಹಿಪ್ ಹಾಪ್ ಅಲ್ಲಿ ಒಂದು ರೀಜನಲ್ ಜಾನರ್. ಬೇಸಿಕಲಿ ಈ ಹಿಪ್ ಹಾಪ್ ಬಂದು ವೆಸ್ಟ್ ಕೋಸ್ಟ್ ಅಲ್ಲಿ ಎಮರ್ಜ್ ಆಗಿದ್ದು. ವೆಸ್ಟ್ ಕೋಸ್ಟ್ ಹಿಪ್ ಹಾಪ್ ಬಂದು ಸಾಕಷ್ಟು ರೇಡಿಯೋ ಪ್ಲೇಸ್ ನ ಮತ್ತೆ ಸೇಲ್ ಸ್ಟ್ಯಾಂಡ್ ಪಾಯಿಂಟ್ಸ್ ನ ಡಾಮಿನೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ 1990s ಅಲ್ಲಿ. ಈ ಟೈಮ್ ಅಲ್ಲಿ ವೆಸ್ಟ್ ಕೋಸ್ಟ್ ಅಲ್ಲಿ ಸಾಕಷ್ಟು ರೆಕಾರ್ಡ್ ಲೇಬಲ್ ಸ್ಟಾರ್ಟ್ ಆಗುತ್ತೆ. ಮೊದಲನೇದು ಬಂದು ಡಾಕ್ಟರ್ ಡ್ರೆ, ಇವ್ರದು ಡೆಟ್ರೋ ರೆಕಾರ್ಡ್. ಐಸ್ ಕ್ಯೂಬ್ ಇವ್ರದು ಲೆನ್ಸ್ ಮೋಬ್ ರೆಕಾರ್ಡ್. ಎಜೆ ಇವ್ರದು ರೂಟ್ಲೆಸ್ ರೆಕಾರ್ಡ್. ವೆಸ್ಟ್ ಕೋಸ್ಟ್ ಅಲ್ಲಿ ಆರ್ಟಿಸ್ಟ್ ಬಂದು ಟುಪಾಕ್, ಸ್ನೂಪ್ ಡಾಗ್, ನೆಸೆಸಿಪಿ ಹಸಲ್, ಕೆಂಡ್ರಿಕ್ ಲೆಮಾರ್ ಇವರೆಲ್ಲಾನು ವೆಸ್ಟ್ ಕೋಸ್ಟ್ ಅಲ್ಲಿ ಇದ್ದಿದ್ದು. ಅಂಡ್ ಈಸ್ಟ್ ಕೋಸ್ಟ್ ಕೂಡ ಅಷ್ಟೇ. ಈಸ್ಟ್ ಕೋಸ್ಟ್ ಅಲ್ಲಿ ಆರ್ಟಿಸ್ಟ್ ಬಂದು ದ ನಟೋರಿಯಸ್ B.I.G ಅಂದ್ರೆ ಬೆಗ್ಗಿ,
ಜೇಸಿ, ನಾಸ್, DMX, 50 ಸೆಂಟ್. ಈಗ ವೆಸ್ಟ್ ಕೋಸ್ಟ್ ಮತ್ತೆ ಈಸ್ಟ್ ಕೋಸ್ಟ್ ಇವೆರಡು ಹೇಗೆ ಸೆಪರೇಟ್ ಆಯ್ತು? ವೆಸ್ಟ್ ಕೋಸ್ಟ್ ಮತ್ತೆ ಈಸ್ಟ್ ಕೋಸ್ಟ್ ಇವೆರಡು ಸೆಪರೇಟ್ ಆಗೋದಕ್ಕೆ ಒಂದೇ ರೀಸನ್ ಇದ್ದಿದ್ದು. ದಟ್ ಈಸ್ ಬಿಕಾಸ್ ಆಫ್ ಟೂಪಾಕ್ ಮತ್ತೆ ಬೆಗಿ. ಫ್ರಮ್ ವೆರಿ ಸ್ಟಾರ್ಟಿಂಗ್ ಟೂಪಾಕ್ ಮತ್ತೆ ಬೆಗಿ ಇವರಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ನವೆಂಬರ್ 30, 1994 ಇವತ್ತು ಸಾಕಷ್ಟು ಬ್ಯಾಡ್ ಥಿಂಗ್ಸ್ ಆಯ್ತು. ಈ ದಿನದಿಂದ ಟೂಪಾಕ್ ವರ್ಸಸ್ ಬೆಗಿ ಆಗಿಲ್ಲ, ವೆಸ್ಟ್ ಕೋಸ್ಟ್ ವರ್ಸಸ್ ಈಸ್ಟ್ ಕೋಸ್ಟ್ ಆಗೋಯ್ತು. ಈ ದಿನ ಟೂಪಾಕ್ ಬಂದು ಅವ್ರ ಮ್ಯೂಸಿಕ್ ರೆಕಾರ್ಡಿಂಗ್ ನ ಶೆಡ್ಯೂಲ್ ಮಾಡ್ಕೊಂಡಿರ್ತಾರೆ ಲಿಟಲ್ ಸೋನ್ ಜೊತೆ ಕ್ವಾಡ್ ಸ್ಟುಡಿಯೋ ಮೇನ್ ಹ್ಯಾಟನ್ ಅಲ್ಲಿ. ಯಾವಾಗ ಟೂಪಾಕ್ ಬಂದು ಸ್ಟುಡಿಯೋ ರೀಚ್ ಆಗ್ತಾರಲ್ಲ, ಅಲ್ಲಿ ಆಲ್ರೆಡಿ ಜೂನಿಯರ್ ಮಾಫಿಯಾ, ಬೆಗಿ ಇವ್ರ ಜೊತೆ ಇದ್ದ ಸ್ವಲ್ಪ ಫ್ರೆಂಡ್ಸ್ ಮತ್ತೆ ಬ್ಯಾಡ್ ಬಾಯ್ ರೆಕಾರ್ಡ್ಸ್ ಇಷ್ಟು ಜನ ಅಲ್ಲಿದ್ರು. ಯಾವಾಗ ಟೂಪಾಕ್ ಬಂದು ಬಿಲ್ಡಿಂಗ್ ಒಳಗ್ ಬರ್ತಾರಲ್ಲ, ಆಗ ಸ್ವಲ್ಪ ಜನ ಗನ್ ಹಿಡ್ಕೊಂಡ್ ಬಂದು ಟೂಪಾಕ್ ಗೆ ಶೂಟ್ ಮಾಡ್ಬಿಡ್ತಾರೆ ಅಂಡ್ ಟೂಪಾಕ್ ನ ರಾಬ್ ಮಾಡ್ಬಿಡ್ತಾರೆ. ಯಾವಾಗ ಟೂಪಾಕ್ ನ ಸ್ಟ್ರೆಚರ್ ಮೇಲೆ ತಗೊಂಡ್ ಹೋಗ್ತಾ ಇದ್ರಲ್ಲ, ಆಗ ಟೂಪಾಕ್ ಬಂದು ಅಲ್ಲಿರೋರ್ಗೆಲ್ಲಾನು ಮಿಡಲ್ ಫಿಂಗರ್ ತೋರಿಸ್ತಾರೆ. ಇಲ್ಲಿಂದ ವೆಸ್ಟ್ ಕೋಸ್ಟ್ ವರ್ಸಸ್ ಈಸ್ಟ್ ಕೋಸ್ಟ್ ಸ್ಟಾರ್ಟ್ ಆಗುತ್ತೆ. ಟೂಪಾಕ್ ಅನ್ಕೊಂತಾರೆ ದಟ್ ಈ ಫೈರಿಂಗ್ ಬಂದು ಬೆಗಿ ಮಾಡಿಸಿದ್ದಾರೆ ಅಂತ. ಇಲ್ಲಿ ಗಂಟೆ ವಿಡಿಯೋ ನೋಡಿದ್ರೆ ಅಂದ್ರೆ ಡೆಫಿನೆಟ್ಲಿ ವಿಡಿಯೋ ಇಷ್ಟ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರವೀಣ್, AK Royal Praveen, signing off. Meet in the next video. Bye. Peace.